ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಬೆಳಗಿಂದ ಕಸ ತುಂಬಿತ್ತು ಡಸ್ಟ್ಬಿನಲ್ಲಿ. ಕಸಿನ ಗಾಡಿ ಬಂತು, ಕಸ ಹಾಕ್ಬಿಟ್ಟು ಮತ್ತು ಹಾಲು ತಂದು ಟೀ ಮಾಡಿ ಮತ್ತು ಹೂವು ಕಿತ್ಕೊಂಬಂದು ಬಾಗಿಲಿಗೆಲ್ಲ ಹೂವು ಇಕ್ಕಿ ಎಲ್ಲ ಕೆಲಸ ಮುಗೀತು. ಸೊಪ್ಪು ತಗೊಂಡಿದ್ದೆ ನೆನ್ನೆ ನೈಟು. ದಂಟಿನ ಸೊಪ್ಪು ತುಂಬ ಚೆನ್ನಾಗಿತ್ತು. 20 ರೂಪಾಯಿ ಅಂತ ಹೇಳಿದ್ರು. ಅದಕ್ಕೆ ತಗೊಂಡು ಸಾಂಬಾರು ಮಾಡೋಣ ಅಂತ ಈಗೆಲ್ಲ ಕಾಳು ಮತ್ತು ಸೊಪ್ಪು ಎಲ್ಲ ತಪ್ಪಲೆಲ್ಲೇ ಬೇಯಿಸ್ಕೊಂಡು ಸಾಂಬಾರು ರೆಡಿ ಆಯಿತು. ಮತ್ತು ಖಾರಕ್ಕೆಲ್ಲ ರುಬ್ಬಿ ಸಾಂಬಾರು ರೆಡಿ ಆಯಿತು. ಈ ಕಡೆ ಸೊಪ್ಪಿಗೆ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಒಗ್ಗರಣೆಗೆ ಇಟ್ಟಿದ್ದೀನಿ. ಇವತ್ತು ಶನಿವಾರ, ಸ್ವಲ್ಪ ಮುದ್ದೆ ಸಾಂಬಾರೇ ಮಾಡಿ ಸ್ವಲ್ಪ ಕೆಲಸ ಐತೆ. ಅಂದರೆ ಬಸ್ಸಾರು ಮಾಡಬೇಕು ಅಂದರೆ ಟೈಮ್ ಹಿಡಿಯುತ್ತೆ. ಇನ್ನು ನೆಲ ಎಲ್ಲ ಒರೆಸ್ಬೇಕು, ಸ್ವಲ್ಪ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಂಗಾಗಿ ಇದೆಲ್ಲ ಮಾಡೋಣ ಅಂತ ಹೇಳಿ ಬಸ್ಸಾರು ಮಾಡ್ತಾಯಿದ್ದೀನಿ. ಅಪ್ಪಿ ಕಾಲೇಜ್ಗೆ ಹೋಗೋನು, ಇವತ್ತು ಎಕ್ಸಾಮ್ ಐತೆ ಅಂದ್ಬಿಟ್ಟು ಕಾಲೇಜ್ಗೆ ಹೋದ. ಅದಕ್ಕೆ ಅವ್ನು ಬರೋಷ್ಟೊತ್ತಿಗೆ ಎಲ್ಲ ಮಾಡೋಣ ಅಂತಂದರೆ ಅವ್ನು ಊಟ ಮಾಡಿ ಹೋಗಲಿಲ್ಲ. ಬೆಳಗ್ಗೆ ಟೀ ಮಾಡಿಕೊಟ್ಟೆ ಮತ್ತು ಬ್ರೆಡ್ ತಿಂದ್ಬಿಟ್ಟು ಹೋದ. 8:30 ಹೋಗ್ಬಿಟ್ಟ ಅವನು ಕಾಲೇಜಿಗೆ. ಹಂಗಾಗಿ ಅಡುಗೆ ಮಾಡೋಕ್ಕಾಗಲಿಲ್ಲ. ಬೇಗ ಬಸ್ಸಾರಲ್ವ, ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೇ ಒಂದು ಮಧ್ಯಾಹ್ನ ಊಟ ಮಾಡ್ತಾನೆ. ಹಂಗಾಗಿ ಬ್ರೆಡ್ ತಿಂದು ಹೋಗವನೆ. ತೀರಾ ಏನು ಉಪವಾಸ ಏನು ಕಳಿಸಲ್ಲ. ಟೀ ಕುಡಿದು ಬ್ರೆಡ್ ಆದರೂ ತಿಂದ್ಬಿಟ್ಟು ಹೋಗ್ತಾನೆ. ಹಂಗಾಗಿ ಅಡುಗೆ ಎಲ್ಲ ಆಯಿತು. ಸಾಂಬಾರು, ಅನ್ನ ಎಲ್ಲ ರೆಡಿ ಮಾಡಿದೆ. ಮುದ್ದೆ ಒಂದು ಮಾಡ್ಕೋಬೇಕು. ನಿಧಾನಕ್ಕೆ ಮಾಡ್ಕೊಳ್ಳೋಣ ಇರು ಅಂದ್ಬಿಟ್ಟು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಶೆಲ್ಫೆಲ್ಲ ಅಂದ್ಬಿಟ್ಟು ಹತ್ತಿದ್ದೀನಿ. ಯಾಕಂದರೆ ನಾನೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಮುದ್ದೆ ತಣ್ಣಗಾಗ್ಬಿಡುತ್ತೆ. ಹಾಟ್ ಬಾಕ್ಸ್ಗೆ ಹಾಕಿರೂ ತಣ್ಣಗಾಗ್ಬಿಡುತ್ತೆ ಒಂದೊಂದ್ಸಲ. ಅದಕ್ಕೇ ಎಲ್ಲ ಇದು ಕೆಲಸ ಎಲ್ಲ ಮುಗಿಸಿ ಮುದ್ದೆ ಮಾಡೋಣ ಅಂತ ಅಷ್ಟೊತ್ತು ಕಪ್ಪಿ ಬರ್ಬೋದೇನೋ, ನೋಡೋಣ. ಇನ್ನೂ 9:30 ನೋಡೋಣ. ಅಷ್ಟೊತ್ತಿಗೇನೋ ಬರ್ತಾನ, ಇಲ್ಲ ಲೇಟಾಗಿ ಬಂದರೆ ನೋಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದೆಲ್ಲ ಕೆಲಸ. ಇದು ನಾನು ಆಗಲೇ ಒಂದು 15 ವಾರ ಆಗಿತ್ತು ನಾನು ಶೆಲ್ಫೆಲ್ಲ ಕ್ಲೀನ್ ಮಾಡಿರಲಿಲ್ಲ. ಶೆಲ್ಫ್ ಮೇಲೆ ಧೂಳು ಕೂತ್ಕೊಂಡ್ಬಿಡುತ್ತಪ್ಪ. ಹೆಂಗನ ಒರೆಸಿದ್ರೂ ಧೂಳು ಇದ್ದೇ ಇರುತ್ತೆ. ಅದಕ್ಕೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ತೆಗ್ದಿಡ್ತಾಯಿದ್ದೀನಿ. ನಾವು ಎಷ್ಟೇ ಧೂಳೆಲ್ಲ ಒರೆಸಿ ಎಷ್ಟೇ ಕ್ಲೀನಾಗಿ ಇದು ಮಾಡಿದ್ರು ಶೆಲ್ಫ್ ಮೇಲೆ ಮಾತ್ರ ಧೂಳು ಇದ್ದೇ ಇರ್ತೈತೆ. ಅದು ಸಣ್ಣದು ಒಂಥರ ಪುಡಿ ಧೂಳು, ಕಾಣಿಸೋದೇ ಇಲ್ಲ ಅದು. ನಾನು ಸುಮ್ಮನೆ ಯಾವಾಗಾದರೂ ಕೈ ಹಿಂಗಂದರೆ ಸಾಕು, ಅಲ್ಲಿ ನನಗೆ ಹಂಗೆಲ್ಲ ಸಿಗಬಾರ್ದು ಧೂಳು. ಕೈ ಏನಾದರೂ ಶೆಲ್ಫ್ ಮೇಲೆ ಸುಮ್ಮನೆ ಈ ಥರ ಸುಮ್ಮನೆ ನೋಡೋಣ ತಡಿ ಅಂತ ಈ ಥರ ಏನೋ ಸವರಿದ್ರೆ ಬೆಳ್ಳಗೇನಾದರೂ ಧೂಳು ಮೆತ್ಕೊಂತು ಅಂದರೆ ನನಗಾಗಲ್ಲ. ಇರೋದೇ 2 ಶೆಲ್ಫ್ ಕಲ್ಲಲ್ವ, ಅದು ನೀಟಾಗಿ ಇಟ್ಕೋಬೇಕಲ್ವ. ಅದಕ್ಕೇ ಅದೆಲ್ಲ ಒರೆಸ್ಕೊಂಡು ಇದೆಲ್ಲ ಹಂಗೆ ಜೋಡಿಸ್ಕೊಳ್ಳೋಣ, ಸ್ವಲ್ಪ ಐಟಮ್ ಎಲ್ಲ ಬಾಕ್ಸ್ಗಳೆಲ್ಲ ಅಂದ್ಬಿಟ್ಟು ಜೋಡಿಸ್ತಾ ಇದ್ದೀನಿ. ಶನಿವಾರ ಅಲ್ವ, ಅದಕ್ಕೆ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ. ಇನ್ನೇನು ಮಾಡೋದು, ಇದೆಲ್ಲ ಸ್ವಲ್ಪ ಮನೆಯನ್ನು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ವಾರಕ್ಕೊಂದ್ಸಲಿ 15 ದಿವ್ಸಕ್ಕೊಂದ್ಸಲಿ ನಾನು ಶೆಲ್ಫ್ನ ಈ ಥರ ಒರೆಸ್ಕೊತಿರ್ತೀನಿ. ಯಾವಾಗಲೂ ಏನು ಒರ್ಸೋಕ್ಕೆ ಹೋಗಲ್ಲ ನಾನು. ಇದನ್ನೆಲ್ಲ ಸ್ವಲ್ಪ ತೆಗೆದು ಎಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಎಲ್ಲ ತೆಗಿತಾ ಇದ್ದೀನಿ. ನಮ್ಮಮ್ಮ ಮೊನ್ನೆ ಹೇಳ್ತಾಯಿದ್ರು, ನಮ್ಮಮ್ಮ ಏನು ಹೇಳಿದ್ರಪ್ಪ ಅಂದರೆ, ಯಾವಾಗಲೂ ಒರೆಸ್ತಿರ್ತೀಯ, ಗುಡಿಸ್ತಿರ್ತೀಯಲ್ಲಮ್ಮ, ಹಂಗೆ ಯಾವಾಗಲೂ ಮಾಡಬಾರ್ದು ಮನೆಯಲ್ಲಿ ಅಂತ ಹೇಳ್ತಾಯಿತ್ತು ನಮ್ಮಮ್ಮ. ಅಂದರೆ ನಾನು ಯಾವಾಗಲೂ ಗುಡಿಸೋದು ಮಾಡ್ತಿರ್ತೀನಲ್ವ, ಅದಕ್ಕೆ ನಾನು ಯಾವಾಗಲೂ ಮಾಡಲ್ಲ. ನೋಡೋರ್ಗೆ ಹಂಗೆ ಅನ್ಸ್ಬೋದು ಅಷ್ಟೇ. ನಾನು ಯಾವಾಗಲೂ ಮಾಡಲ್ಲ. ಅಂದರೆ ಒಂದು ದಿವಸಕ್ಕೆ ಒಂದು ಸಲಿನಾದ್ರೂ ನಾವು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸ್ಕೊಂಡ್ರೆ ಅಲ್ವ. ನಾನು ಯಾವಾಗಲೂ ಕಸ ಗುಡಿಸೋದು ಮತ್ತು ಒರೆಸ್ತಾನೆ ಇರೋದು ಮಾಡಲ್ಲ. ಏನಪ್ಪ ಅಂದರೆ ಶೆಲ್ಫ್ ಮೇಲೆ ಇವಾಗ ಅಡುಗೆ ಮಾಡೋಕ್ಕೆ ಬರ್ತೀವಿ, ನೀರು ಈ ಕಡೆ ಸಿಂಕಿನ ನೀರೆಲ್ಲ ಶೆಲ್ಫ್ ಮೇಲೆ ಚೆಲ್ಲಿರುತ್ತೆ, ಅದೆಲ್ಲ ಒರೆಸ್ಕೊಳ್ಳೇಬೇಕು. ಮತ್ತು ಈ ಕಡೆ ಕಬ್ಬಿಣದ್ದು ಐತಲ್ಲ ಸ್ಟೂಲು, ರೇಕು, ಇದ್ರ ಮೇಲೂ ಅಷ್ಟು ಇವಾಗ ತಟ್ಟೆಗಳೆಲ್ಲ ಜೋಡಿಸ್ತೀನಿ. ಒಂಥರ ಮಚ್ಚೆ ಥರ ಕಾಣಿಸುತ್ತೆ ತಟ್ಟೆ. ಅದೆಲ್ಲ ನೀಟಾಗಿ ಇನ್ನೊಂದ್ಸಲಿ ತೊಳೆದಿಟ್ಕೊತೀನಿ, ಒರೆಸಿಟ್ಕೊತೀನಿ. ಹಂಗೂ ನಾನು ಸ್ಟೀಲ್ ಪಾತ್ರೆಗಳ್ನ ಬಟ್ಟೆ ಸಪ್ರೇಟ್ ಮಡಿಕೊಂಡಿದ್ದೀನಿ ನಾನು ಒರೆಸಿಡೋಕ್ಕೆ. ಹಂಗಾಗಿ ನಾನು ಒರೆಸಿಡ್ತೀನಿ. ಹಂಗೂ ಒಂದೊಂದ್ಸಲಿ ಧೂಳಾಗುತ್ತೆ, ಅದೆಲ್ಲ ಒರೆಸ್ಕೊಳ್ಳೇಬೇಕಲ್ಲ. ಶೆಲ್ಫ್ ಮೇಲೆ ಇವಾಗ ನಾವು ಸ್ಟವ್ನ ಎಣ್ಣೆ ಎಲ್ಲ ಸಿಡ್ದಿರ್ತೈತೆ. ಇವಾಗ ಒಗ್ಗರಣೆ ಏನಾದರೂ ಹಾಕಿರ್ತೀವಿ, ಇಲ್ಲ ಟೀ ಮಾಡಬೇಕಾದ್ರೆ ಟೀ ಚೆಲ್ಲಿರುತ್ತೆ, ಇಲ್ಲ ಹಾಲು ಕಾಯಿಸ್ಬೇಕಾದ್ರೆ ಹಾಲೇನಾದರೂ ಚೆಲ್ಲಿರೋದು. ಮತ್ತು ಇವಾಗ ಗೋಡೆಗಳಲ್ಲೂ ಅಷ್ಟೇ, ಇವಾಗ ನಾವೇನಾದರೂ ಎಣ್ಣೆದು ಏನಾದರೂ ಕಲೆ ಗೋಡೆಗೆ ಇದ್ದೇ ಇರುತ್ತೆ, ಅದೆಲ್ಲ ಒರೆಸ್ಲೇಬೇಕು. ಈಗ ಸ್ಟವ್ ಮೇಲೆ ಮತ್ತು ನಾವು ಎಣ್ಣೆ ಜಿಡ್ಡೆಲ್ಲ ಸ್ಟವ್ ಮೇಲೆ ಇಟ್ಕೊಂಡು ನಾವು ಹಂಗೆ ಟೀ ಮಾಡ್ಕೊಂಡು ಕುಡಿಯೋದು, ಅಡುಗೆ ಮಾಡೋದು, ಅದೆಲ್ಲ ಅಂದರೆ ನನಗಿಷ್ಟ ಆಗಲ್ಲ. ಅದಕ್ಕೆ ನಾನು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಸಿಂಕು ಸ್ವಲ್ಪ ಸ್ಟವ್ಗೆ ಹತ್ರ ಐತೆ,
ಹಂಗಾಗಿ ಸ್ವಲ್ಪ ನೀರೆಲ್ಲ ಸಿಡಿತಿರ್ತೈತೆ. ನಾನು ಅವಾಗವಾಗ ಇಲ್ಲಿ ಅಡುಗೆ ಮಾಡೋಕ್ಕೆ ಬಂದರೆ ಸಾಕು, ಶೆಲ್ಫ್ ಮೇಲೆ ಅದು ನಮ್ಮದು ಸಿಂಕಿನ ನಲ್ಲಿ ಸ್ವಲ್ಪ ಎತ್ತರ ಇಲ್ಲ, ತಗ್ಗಲ್ಲಿರೋದ್ರಿಂದ ನೀರು ಮನೆ ತುಂಬ. ಇವಾಗ ಏನಾದರೂ ನಾನೊಂದು ಅದಕ್ಕೆ ಒಂದು ಪೈಪ್ ಹಾಕಿದ್ದೀನಿ, ಆ ಪೈಪನ್ನು ತೆಗೆದ್ಬಿಟ್ರೆ ಪಾತ್ರೆ ತೊಳೆಯೋಕ್ಕೆ ಆಗೋಲ್ಲ, ಮೈಯೆಲ್ಲ ಬಟ್ಟೆ ಎಲ್ಲ ನೆಂದೋಗ್ತೈತೆ. ಮತ್ತು ಅದು ಏನು ಕುಕ್ಕರ್ಗಳೆಲ್ಲ ತೊಳೆಯೋಕ್ಕಾಗಲ್ಲ, ಅಷ್ಟು ಒಂದು ಇದಾಗೈತೆ ಸಿಂಕು. ಹಂಗಾಗಿ ನಲ್ಲಿ ಸ್ವಲ್ಪ ತಗ್ಗಿರೋದ್ರಿಂದ ಅಲ್ಲಿ ಪೈಪ್ ಇಟ್ಟಿದ್ದೀನಿ, ಅಲ್ಲಿ ನೀರೆಲ್ಲ ಚೆಲ್ತಿರುತ್ತೆ, ಅದೆಲ್ಲ ಒರೆಸ್ಕೊಂಡ್ಲೇಬೇಕು. ನನ್ನ ಅಭ್ಯಾಸ ಇದು, ನನಗೆ ಮನೆ ಕ್ಲೀನಾಗಿರಬೇಕು ಮೇನು. ಹಂಗಾಗಿ ನಾನು ಮಾಡ್ತಿರ್ತೀನಿ. ಅದಕ್ಕೆ ನಮ್ಮ ಅಮ್ಮ ಹಂಗಂತ ಹೇಳ್ತಾ ಇತ್ತು. ಆದರೂ ಏನು ಅದು ಅವರು ತಿಳಿದಂಗೆ ಅವ್ರು ಹೇಳ್ತಾರೆ. ಆದರೂ ನನ್ನ ಒಂದು ಇದು ಅಷ್ಟೇ, ನನಗೆ ಇದೆಲ್ಲ ಕ್ಲೀನ್ ಮಾಡಲಿಲ್ಲ ಅಂದರೆ ನನಗೆ ಬೆಳಗ್ಗೆ ಎದ್ದು ನಾನು ಸ್ಟವ್ ಕ್ಲೀನ್ ಮಾಡ್ದಂಗೆ ನಾನು ಸ್ಟವ್ ಹಚ್ಚೋಕ್ಕೂ ನಮ್ಗೊಂಥರ ಬೇಜಾರು. ಯಾರೇ ಆಗಿರ್ಬೋದು, ಸ್ಟವ್ ಕ್ಲೀನ್ ಮಾಡ್ದಂಗೆ ಸ್ಟವ್ ಹಚ್ಚೋಕೆ ಒಂಥರ ಬೇಜಾರು. ಇವಾಗ ನಾವು ಅವಾಗೆಲ್ಲ ಅಡುಗೆ ರೂಮಲ್ಲಿ ಒಲೆ ಹಾಕ್ಕೊಂಡು ಒಲೆ ಸಾರಿಸ್ಬಿಟ್ಟೇ ನಾವು ಒಲೆ ಹಚ್ಚುತ್ತಾ ಇದ್ದಿದ್ದು, ಹಂಗೆ ಹಚ್ಚುತ್ತಾ ಇರಲಿಲ್ಲ. ನೋಡಿ ನೆಲ ಎಲ್ಲ ಕಸ ಎಲ್ಲ ಗುಡಿಸಿ ನೀಟಾಗಿ ನೆಲ ಒರೆಸಿದ್ದೀನಿ. ರೂಮೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇತ್ತು ಇವಾಗ. ಅಂದರೆ ನಾನು ರೂಮ್ನ ಯಾವಾಗಲೂ ಒರೆಸಲ್ಲ, 3 ದಿವ್ಸಕ್ಕೆ 4 ದಿವ್ಸಕ್ಕಷ್ಟೇ ಒರೆಸೋದು. ಹಾಲು ಮಾತ್ರ ನಾನು ಒರೆಸ್ತಾ ಇರ್ತೀನಿ ಅವಾಗವಾಗ. ನೋಡಿ ಎಲ್ಲ ನೀಟಾಗಿ ಕಸ ಹೊಡೆದು ನೆಲ ಒರೆಸ್ದೆ. ನೋಡಿ ಎಷ್ಟು ಕ್ಲೀನ್ ಆಯ್ತು ನಂಗೆ ಅಡುಗೆ ರೂಮು ಅಂದರೆ. ನೋಡಿ ಇವಾಗ ಒಂಥರ ಸಮಾಧಾನ ಆಯಿತು ನನಗೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇತ್ತಲ್ವ. ಅಂದರೆ ಇದಕ್ಕೊಂದು ಸ್ವಲ್ಪ ಶಾಂಪು ಎಲ್ಲ ಹಾಕ್ಕೊಂಡು ಒರೆಸಿದ್ದೀನಿ ನೆಲನ. ತುಂಬ ಅಂದರೆ ತುಂಬ ನೀಟಾಗಿ ಕಾಣಿಸ್ತೈತೆ. ವೈಟ್ ನೆಲ ಸ್ವಲ್ಪ ಕರೆ ಆಗ್ತೈತೆ, ಆವಾಗವಾಗ ಕ್ಲೀನ್ ಮಾಡ್ಕೊತಿರ್ಬೇಕು. ಅಂದರೆ ನಮ್ಮ ನೆಲ ಏನು ಗೊತ್ತಾ, ನನಗೆ ಸಣ್ಣ ಮಕ್ಳು ಯಾವ ಇಲ್ವಲ್ಲ ನಮ್ಮ ಮನೇಲಿ ಓಡಾಡೋಕ್ಕೆ, ಹಂಗಾಗಿ ಅಷ್ಟೊಂದೇನು ಗಲೀಜು ಅನಿಸಲ್ಲ, ಆದರೂ ಒರೆಸ್ಬೇಕಲ್ವ. ಹಂಗಾಗಿ ಎಲ್ಲ ನೀಟಾಗಿ ಒರೆಸಿ ನೋಡಿ ಇಷ್ಟು ನೀಟಾಗಿ ಎಲ್ಲ ರೆಡಿ ಮಾಡಿದೆ. ಹಂಗಾಗಿ ನಮಗೆ ಮನೆ ನಾವೆಷ್ಟು ನೀಟಾಗಿ ಮನೇನ ನಾವೆಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವೋ ನಮ್ಮ ಮನಸ್ಸು ಅಷ್ಟೇ ಚೆನ್ನಾಗಿರ್ತೈತೆ, ಅಷ್ಟೇ ಒಂದು ಆರಾಮವಾಗಿರುತ್ತೆ ಮನಸ್ಸು. ನಾವು ಮನೇನೂ ಒಂಥರ ಗಲೀಜು ಥರ ನನ್ನ ಕೈಲಂತೂ ಬಿಡೋಕ್ಕಾಗಲ್ಲ. ಯಾಕಂದರೆ ಅದು ನನಗೆ ಅಭ್ಯಾಸ ಇಲ್ಲ, ಮನೆಯೆಲ್ಲ ಗಲೀಜು ಥರ ಇಟ್ಕೊಂಡು. ಇದು ನನ್ನ ಒಂದು ರೂಢಿ, ನನಗೆ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಂಡೆ ಅಭ್ಯಾಸ. ಹಂಗಾಗಿ ನೋಡಿ ಎಲ್ಲ ಕ್ಲೀನ್ ಆಯಿತು. ಕ್ಲೀನ್ ಮಾಡಿ ಇವಾಗ ಸ್ಟವ್ ಮೇಲೆ ಮುದ್ದೆಗೆ ಇಟ್ಟಿದ್ದೀನಿ, ಅನ್ನ ಹಾಕಿಟ್ಟಿದ್ದೀನಿ. ಸ್ವಲ್ಪ ಮುದ್ದೆ ಮಾಡೋಣ ಅಂತ ಮುದ್ದೆ ಮಾಡಿ ಊಟ ಮಾಡಬೇಕು. ಬನ್ನಿ ನೋಡಿ, ನಮ್ಮ ಮನೇಲಿ ಬಸ್ಸಾರು, ಮುದ್ದೆ, ಸೊಪ್ಪು. ಇದಕ್ಕೆ ಸೊಪ್ಪಿಗೆ ನಾನು ತೆಂಗಿನಕಾಯಿ ಹಾಕಿಲ್ಲ, ಹಂಗೆ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಆಗೈತೆ. ನಾನು ಇನ್ನೂ ಊಟ ಮಾಡಿಲ್ಲ, ಇಟ್ಟಿದ್ದೀನಿ ಅಷ್ಟೇ. ಬನ್ನಿ ಎಲ್ಲ ಬಸ್ಸಾರಲ್ಲಿ ಊಟ ಮಾಡೋಣ. ನನಗೆ ಇಷ್ಟವಾದಂಥ ಸಾಂಬಾರು ಬಸ್ಸಾರು. ಬನ್ನಿ ಎಲ್ಲ ಊಟ ಮಾಡೋಣ. ವಿಡಿಯೋ ಯಾರೆಲ್ಲ ನೋಡ್ತೀರಾ ನಿಮಗೆಲ್ಲರಿಗೂ ಧನ್ಯವಾದ.